ಇಲ್ಲ ನಾನ್ ಮನೇಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡೇ ಮದುವೆ ಆಗಿದ್ದೀನಿ. ಆದ್ರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೇನಲ್ಲ. ಈ ವೇದಿಕೆ ಮೇಲಿಂದ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡ್ಬೋದು ಅಷ್ಟು ಲವ್ ಮಾಡ್ತೀನಿ. ಆ, ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ, ಅಯ್ಯೋ ಅಯ್ಯೋ. ನಾನು ಅಷ್ಟು ಲವ್ ಮಾಡ್ಬೇಕಂತ ಮನ್ಸು ಹೇಳ್ತಾ ಇದ್ದೆ. ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮಸ್ಕಾರ ಕಾರಣ ನೀನು ಅಲ್ಲ ನಾವೆಲ್ಲ ರೆಡಿ ಮಾಡಿ ಇಟ್ಟಿದೀವಿ ಹಾಗಾದ್ರೆ ಸರ್ಪ್ರೈಸ್. ನೆಕ್ಸ್ಟ್ ನೀವೇ ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಅಯ್ಯೋ ರಾಮ. ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ನೀವು? ಇಲ್ಲ, ಇವಾಗ ಲವ್ ಫೀಲ್ಡ್ ಅಲ್ಲಿ ಇದ್ದೀನಿ. ಇಲ್ಲ, ನಾನ್ ತುಂಬಾ ದಿವಸದಿಂದ ಆದಂತ ಆಸೆ ಇದೆ. ಅಂದ್ರೆ ಇದನ್ನ ಹೇಳ್ಕೊಳಕ್ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟ್ ಲವ್. ಅದ್ ಏನೋ ಗೊತ್ತ, ಮುಂಚೆ ಹಿಂಗ್ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಭಯಂಕರ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಆಗಿತ್ತು ಅಂದ್ರೆ ಎಲ್ಲಾರ್ಗು ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡ್ತಿದ್ದು, ತುಂಬಾ ಲವ್ ಮಾಡ್ತಾ ಇದ್ದು. ಈಗ ರೂಪ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹಾಡಾದ್ಮೇಲೆ ಡಾನ್ಸ್ ಮಾಡ್ಬೇಕಾಗತ್ತೆ. ಖಂಡಿತ ಮಾಡ್ತೀವಿ. ಸಖತ್ ಅಣ್ಣ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀವಿ ಕಣ, ಕಲಾವಿದ ಕಣ.